ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 24ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ವಿಶ್ವದ ಅತ್ಯಂತ ಜನಪ್ರಿಯ ನಾಯಕ ಎಂಬ ಹೆಗ್ಗಳಿಕೆಗೆ ಇತ್ತೀಚೆಗೆ ಯಾರು ಪಾತ್ರರಾಗಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ನರೇಂದ್ರ ಮೋದಿ, ಜೋ ಬೈಡೆನ್, ರಿಷಿ ಸುನಕ್, ಮೇಲಿನ ಎಲ್ಲರೂ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ವಿಶ್ವದ ಅತ್ಯಂತ ಜನಪ್ರಿಯ ನಾಯಕ ಎಂಬ ಹೆಗ್ಗಳಿಕೆಗೆ ನರೇಂದ್ರ ಮೋದಿಯವರು ಪಾತ್ರರಾಗಿರ್ತಾರೆ. ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆ ಒಂದು ಸಮೀಕ್ಷೆಯನ್ನು ನಡೆಸುತ್ತೆ. ಆ ಸಮೀಕ್ಷೆಯ ಪ್ರಕಾರ ಭಾರತದ ಹೆಮ್ಮೆಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು 78% ಒಂದು ಅನುಮೋದನೆ ಅಂಕಗಳನ್ನು ಪಡೆದುಕೊಂಡು ವಿಶ್ವದ ಅತ್ಯಂತ ಜನಪ್ರಿಯ ನಾಯಕ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ. ಹಾಗೆ ಎರಡನೇ ಸ್ಥಾನದಲ್ಲಿ ಮೆಕ್ಸಿಕೋ ಅಧ್ಯಕ್ಷರಾದಂತಹ ಆಂಡ್ರೆಸ್ ಮ್ಯಾನ್ಯುವಲ್ ಲೋಪೇಜ್ ಅವರು 64 ಅಂಕಗಳೊಂದಿಗೆ 64% ಅಂಕಗಳೊಂದಿಗೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮೂರನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಅಲೈನ್ ಬೆರ್ಸತ್ ಅವರು 57 ಅಂಕಗಳೊಂದಿಗೆ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಪೋಲೆಂಡ್ನ ಪ್ರಧಾನಿಯಾದಂತಹ ಡೊನಾಲ್ಡ್ ಟಸ್ಕ್ ಅವರು 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಜೋ ಬೈಡನ್ ಮತ್ತು ರಿಷಿ ಸುನಕ್ ಅವರು ಏನಿದ್ದಾರೆ ಈ ಪಟ್ಟಿಯಲ್ಲಿ ಪ್ರಭಾವಿಶಾಲಿ ಅನ್ನುವಂತಹ ಸ್ಥಾನದಿಂದ ಕೆಳಗಡೆ ಇಳಿದಿರ್ತಾರೆ. ಮುಂದಿನ ಪ್ರಶ್ನೆ, ದೋಸ್ತಿ 16 ಎಂಬುದು ಯಾವ ದೇಶಗಳ ನಡುವಿನ ಜಂಟಿ ಸಮರಾಭ್ಯಾಸವಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ ಮತ್ತು ಶ್ರೀಲಂಕಾ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್, ಮಾಲ್ಡೀವ್ಸ್ ಮತ್ತು ಭಾರತ, ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಈ ದೋಸ್ತಿ 16 ಎಂಬುದು 3 ದೇಶಗಳ ನಡುವಿನ ಒಂದು ಜಂಟಿ ಸಮರಾಭ್ಯಾಸ ಆಗುತ್ತೆ. ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ನಡುವಿನ ಒಂದು ಜಂಟಿ ಸಮರಾಭ್ಯಾಸ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಅನ್ನ ಮ್ಯಾಪ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಜಾಗತಿಕ ನಕ್ಷೆಯಲ್ಲಿ ಭಾರತ ಈ ಭಾಗದಲ್ಲಿ ಬರುತ್ತೆ, ಇಲ್ಲಿ ಶ್ರೀಲಂಕಾ ಇದೆ, ಇಲ್ಲಿ ಮಾಲ್ಡೀವ್ಸ್ ಇದೆ. ಚೀನಾದ ಒಂದು ಬೇಹುಗಾರಿಕೆ ಹಡಗೇನಾಗಿದೆ ಯಾಂಗ್ ಹಾಂಗ್ 3 ಅನ್ನುವಂತಹ ಬೇಹುಗಾರಿಕೆ ಹಡಗು ಮಾಲ್ಡೀವ್ಸ್ನ ಮಾಲೆ ತೀರಕ್ಕೆ ಬಂದಿದೆ. ಮಾಲ್ಡೀವ್ಸ್ನ ಒಂದು ಮಾಲೆ ತೀರಕ್ಕೆ ಬಂದಿದೆ. ಇದೇ ಸಮಯದಲ್ಲಿ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಏನ್ ಮಾಡ್ತಾ ಇದೆ, ದೋಸ್ತಿ 16 ಎಂಬುವಂತಹ ಒಂದು ಜಂಟಿ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಸೊ ಎರಡೂ ಕೂಡ ಕಾಕತಾಳೀಯವಾಗಿದೆ. ಇದೇ ಸಮಯದಲ್ಲಿ ಈ ಒಂದು ಜಂಟಿ ಸಮರಾಭ್ಯಾಸವನ್ನ ಏನ್ ಭಾರತ ಕೈಗೊಳ್ತಾ ಇದೆ ಈ ಒಂದು ಭಾಗದಲ್ಲಿ ಇದು ಚೀನಾದ ಒಂದು ಹಡಗೇನು ಬಂದಿದೆ ಅದಕ್ಕೆ ಕಾಕತಾಳೀಯವಾಗಿ ಅದೇ ಸಮಯದಲ್ಲಿ ನಡೆಸ್ತಾ ಇದೆ. ಇನ್ನು ರೀಸೆಂಟ್ ಆಗಿ ಡೆಸರ್ಟ್ ನೈಟ್ ಅನ್ನುವಂತಹ ಸಮರಾಭ್ಯಾಸವನ್ನ ಫ್ರಾನ್ಸ್, UAE ಮತ್ತು ಭಾರತ ಜಂಟಿಯಾಗಿ ನಡೆಸುತ್ತೆ, ಡೆಸರ್ಟ್ ನೈಟ್. ಅದೇ ರೀತಿ ಸದಾ ತನ್ಸಿಕ್ ಇದು ಕೂಡ ಸೌದಿ ಅರೇಬಿಯಾ ಮತ್ತು ಭಾರತದ ನಡುವೆ ನಡೆದಂತಹ ಒಂದು ಸಮರಾಭ್ಯಾಸ ಆಗುತ್ತೆ. ಈ 3 ಪಾಯಿಂಟ್ಸ್ಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಸದಾ ತನ್ಸಿಕ್, ದೋಸ್ತಿ 16 ಮತ್ತು ಡೆಸರ್ಟ್ ನೈಟ್. ಈ ಏನು ದೋಸ್ತಿ 16 ಸಮರಾಭ್ಯಾಸ ಏನಿದೆ ಅಲ್ವಾ, ಇದು ಪರಸ್ಪರ ಸೇನಾ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳೋಕೆ ಹಾಗೂ ಸೇನಾ ಸಹಭಾಗಿತ್ವವನ್ನು ಉತ್ತಮಪಡಿಸಿಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ 3 ದೇಶಗಳಿಗೆ. ಮುಂದಿನ ಪ್ರಶ್ನೆ, ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಯಾವ ದೇಶದ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ಜಪಾನ್, ರಷ್ಯಾ, ಇರಾಕ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಭಾರತ ಮತ್ತು ರಷ್ಯಾದ ಸಹಭಾಗಿತ್ವದಲ್ಲಿ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಭಾರತ ಮತ್ತು ರಷ್ಯಾ ಸಹಭಾಗಿತ್ವದ ಬ್ರಹ್ಮೋಸ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ನ ಕಂಪನಿ ಏನ್ ಮಾಡುತ್ತೆ, ಈ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸುತ್ತೆ.
ಇವಾಗ 19,000 ಕೋಟಿ ವೆಚ್ಚದಲ್ಲಿ 200ಕ್ಕಿಂತ ಅಧಿಕ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಭಾರತದ ನೌಕಾಪಡೆಗೆ ಖರೀದಿ ಮಾಡೋಕೆ ಒಂದು ಒಪ್ಪಿಗೆಯನ್ನ ನೀಡಲಾಗಿರುತ್ತೆ. ಈ ಕ್ಷಿಪಣಿಗಳ ರೇಂಜ್ ಏನಿದೆ ಸುಮಾರು 290 ಕಿಲೋಮೀಟರ್ಗಳಿಂದ ಸುಮಾರು 450 ಕಿಲೋಮೀಟರ್ಗಳ ರೇಂಜ್ನಲ್ಲಿ ಬೇರೆ ಬೇರೆ ಕ್ಷಿಪಣಿಗಳನ್ನ ಅಭಿವೃದ್ಧಿಪಡಿಸಲಾಗುತ್ತೆ. ಈ ಕ್ಷಿಪಣಿಗಳನ್ನ ಜಲಾಂತರ್ಗಾಮಿಗಳ ಮುಖಾಂತರ, ಯುದ್ಧ ನೌಕೆಗಳ ಮುಖಾಂತರ ಮತ್ತು ಯುದ್ಧ ವಿಮಾನಗಳ ಮುಖಾಂತರ ಕೂಡ ಉಡಾವಣೆಯನ್ನ ಮಾಡಬಹುದು. ಬ್ರಹ್ಮೋಸ್ ಮಧ್ಯಮ ಶ್ರೇಣಿಯ ಸೂಪರ್ಸಾನಿಕ್ ಕ್ಷಿಪಣಿಯಾಗುತ್ತೆ. ಬ್ರಹ್ಮೋಸ್ ಅನ್ನ PJ-10 ಅಂತ ಕೂಡ ಕರೀತಾರೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ PJ-10 ಅಂದ್ರೆ ಏನು ಅಂತ. PJ-10 ಅಂತ ಕೂಡ ಬ್ರಹ್ಮೋಸ್ ಅನ್ನ ಕರೀತಾರೆ. ಇದನ್ನ ಜಲಾಂತರ್ಗಾಮಿ, ಯುದ್ಧ ವಿಮಾನ, ಹಡಗುಗಳ ಮುಖಾಂತರ ಉಡಾವಣೆ ಮಾಡಬಹುದು. ಬ್ರಹ್ಮೋಸ್ ಎಂಬುದು ಭಾರತದ ಬ್ರಹ್ಮಪುತ್ರ ನದಿ ಹಾಗೂ ರಷ್ಯಾದ ಮಾಸ್ಕ್ವಾ ನದಿಗಳ ಒಂದು ಹೆಸರಿನಿಂದ ರೂಪುಗೊಂಡಿರುತ್ತೆ. ಇದನ್ನ ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಯಾವ ನದಿಗಳ ಹೆಸರನ್ನ ಬ್ರಹ್ಮೋಸ್ ಕ್ಷಿಪಣಿಗೆ ಇಡಲಾಗಿದೆ? ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕ್ವಾ ನದಿಗಳ ಹೆಸರಿನಿಂದ ಈ ಬ್ರಹ್ಮೋಸ್ ಅನ್ನೋದು ರೂಪುಗೊಂಡಿರುತ್ತೆ. ಮುಂದಿನ ಪ್ರಶ್ನೆ, ರೋಡೋಮೈನ್ ಬಿ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದನ್ನ ಈ ಕೆಳಗಿನ ಯಾವ ವಸ್ತುವಿನ ತಯಾರಿಕೆಯಲ್ಲಿ ಬಳಸುತ್ತಾರೆ ಅಂತ ಪ್ರಶ್ನೆ. ರೋಡೋಮೈನ್ ಬಿ ಆಯ್ಕೆಗಳು ಕಾಗದ, ಚರ್ಮ, ಜವಳಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಕಾಗದದ ತಯಾರಿಕೆ, ಚರ್ಮ ಮತ್ತು ಜವಳಿಯಲ್ಲಿ ಕೂಡ ಈ ರೋಡೋಮೈನ್ ಬಿ ಅನ್ನ ಬಳಸ್ತಾರೆ. ರೋಡೋಮೈನ್ ಬಿ ಎಂಬುದು ರಾಸಾಯನಿಕ ಆಗುತ್ತೆ. ಅದನ್ನ ಕಾಗದ, ಚರ್ಮ, ಜವಳಿ, ಬಣ್ಣಗಳ ಉದ್ಯಮದಲ್ಲಿ ಕೆಂಪು ಮತ್ತು ಗುಲಾಬಿ ಬಣ್ಣವನ್ನ ಪಡೆಯೋಕೆ ಬಳಕೆ ಮಾಡ್ತಾರೆ. ಯಾಕೆ ರೋಡೋಮೈನ್ ಬಿ ಸುದ್ದಿಯಲ್ಲಿ ಇದೆ ಅಂದ್ರೆ, ಈ ರೋಡೋಮೈನ್ ಬಿ ಅನ್ನ ಈ ಕಾಟನ್ ಕ್ಯಾಂಡಿ ಅಂತ ನಾವೇನ್ ಕರಿತೀವಿ, ಬಾಂಬೆ ಮಿಠಾಯಿ, ಈ ಬಾಂಬೆ ಮಿಠಾಯಿಯಲ್ಲಿ ಈ ರೋಡೋಮೈನ್ ಬಿ ಎನ್ನುವಂತಹ ಕ್ಯಾನ್ಸರ್ ಕಾರಕ ಅಂಶ ಕಂಡು ಬಂದಿರೋದ್ರಿಂದ ತಮಿಳುನಾಡು ಮತ್ತು ಪುದುಚೇರಿ ಏನು ಒಂದು ಸ್ಟೇಟ್ಸ್ಗಳು ಬರುತ್ತೆ, ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಈ ಕಾಟನ್ ಕ್ಯಾಂಡಿಯನ್ನ ನಿಷೇಧ ಮಾಡಿದ್ದಾರೆ. ಇವಾಗ ಒಂದು ಕರ್ನಾಟಕ ಕೂಡ ಇದರ ಸ್ಯಾಂಪಲ್ಸ್ ಅನ್ನ ಟೆಸ್ಟ್ ಮಾಡ್ತಾ ಇದೆ. ಈ ಕ್ಯಾನ್ಸರ್ ಕಾರಕ ಇರೋದ್ರಿಂದ ಇದನ್ನ ಒಂದು ನಿಷೇಧವನ್ನ ಹೇರಿರ್ತಾರೆ. ಹಾಗೆ ರೀಸೆಂಟ್ ಆಗಿ ಗೋವಾದಲ್ಲಿ ಗೋಬಿ ಮಂಚೂರಿಯ ಮೇಲೆ ಕೂಡ ನಿಷೇಧವನ್ನ ಹೇರಲಾಗಿರುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ವಾರದಲ್ಲಿ ಎಷ್ಟು ದಿನ ರಾಗಿ ಮಾಲ್ಟ್ ಅನ್ನು ವಿತರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು 1 ದಿನ, 2 ದಿನ, 3 ದಿನ, 4 ದಿನ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ವಾರದಲ್ಲಿ 3 ದಿನ ಕರ್ನಾಟಕದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಈ ರಾಗಿ ಮಾಲ್ಟ್ ಅನ್ನು ವಿತರಿಸುವಂತಹ ಯೋಜನೆಗೆ ಸಾಯಿ ಶ್ಯೂರ್ ರಾಗಿ ಹೆಲ್ತ್ ಮಿಕ್ಸ್ ಈ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಚಾಲನೆಯನ್ನ ನೀಡಿರುತ್ತಾರೆ. ರಾಜ್ಯದ ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರದ 3 ದಿನ ಹಾಲಿನ ಬದಲು ರಾಗಿ ಮಾಲ್ಟ್ ಅನ್ನು ವಿತರಿಸುವಂತಹ ಯೋಜನೆಗೆ ಸಿದ್ದರಾಮಯ್ಯನವರು ಚಾಲನೆ ನೀಡಿರುತ್ತಾರೆ. ಸುಮಾರು 55 ಲಕ್ಷ ಮಕ್ಕಳಿಗೆ ಇದರ ಪ್ರಯೋಜನ ಸಿಗುತ್ತೆ. ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಕ್ಷೀರ ಭಾಗ್ಯ ಯೋಜನೆ ಅಡಿ ಮತ್ತು KMF ಹಾಗೂ ಮುದ್ದೇನಹಳ್ಳಿಯ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ನ ಸಹಯೋಗದೊಂದಿಗೆ ಸಾಯಿ ಶೂರ್ ರಾಗಿ ಹೆಲ್ತ್ ಮಿಕ್ಸ್ನ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿರುತ್ತೆ. ಮುಂದಿನ ಪ್ರಶ್ನೆ, ಕೂಕಿ ಸಮುದಾಯದ ಗುಂಪು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಅಸ್ಸಾಂ, ಮಣಿಪುರ್, ನಾಗಾಲ್ಯಾಂಡ್, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮೇಲಿನ ಎಲ್ಲಾ ರಾಜ್ಯಗಳಲ್ಲಿ ಈ ಕೂಕಿ ಸಮುದಾಯ ಕಂಡುಬರುತ್ತೆ. ಸೊ ಕೆಲವೊಂದು ತಿಂಗಳ ಹಿಂದೆ ಈ ಮೈತೇಯಿ ಸಮುದಾಯ ಅಂತ ಒಂದು ಸಮುದಾಯ ಇದೆ. ಮೈತೇಯಿ ಸಮುದಾಯ, ಈ ಮೈತೇಯಿ ಸಮುದಾಯಕ್ಕೆ ST ಪಟ್ಟಿಗೆ ಸೇರಿಸೋಕೆ ಒಂದು ಅವಕಾಶವನ್ನ ಮಣಿಪುರ್ನಲ್ಲಿ ಕೊಡಲಾಗುತ್ತೆ. ಮಣಿಪುರ್ ಸರ್ಕಾರಕ್ಕೆ ಆದೇಶ ಮಾಡಲಾಗುತ್ತೆ. ಆವಾಗ ಇದರ ವಿರುದ್ಧ, ಈ ಡಿಸಿಷನ್ನ ವಿರುದ್ಧ ಕೂಕಿ ಸಮುದಾಯ ದಂಗೆ ಏಳುತ್ತೆ. ಮೈತೇಯಿ ಸಮುದಾಯ ಮತ್ತು ಕೂಕಿ ಸಮುದಾಯ 2 ಪ್ರಮುಖ ಸಮುದಾಯಗಳಾಗುತ್ತೆ, 2 ಪ್ರಮುಖ ಜನಾಂಗಗಳಾಗುತ್ತೆ, ಮಣಿಪುರದಲ್ಲಿ ಕಂಡುಬರುತ್ತೆ. ಈ ಮೈತೇಯಿ ಸಮುದಾಯ ಕೂಕಿ ಸಮುದಾಯ ನಡುವೆ ಘರ್ಷಣೆ ಆಗುತ್ತೆ. ಈ ಘರ್ಷಣೆಯಲ್ಲಿ ಸುಮಾರು 200ಕ್ಕಿಂತ ಅಧಿಕ ಜನ ಸಾವಾಗುತ್ತೆ. ಘರ್ಷಣೆ ಆಗಿರೋ ರೀಸನ್ ಏನು ಅಂದ್ರೆ, ಮೈತೇಯಿ ಸಮುದಾಯಕ್ಕೆ ST ಪಟ್ಟಿಗೆ ಸೇರಿಸೋಕೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಘರ್ಷಣೆ, ಅದು ರೀಸನ್. ಇವಾಗ ಆ ಡಿಸಿಷನ್ ಅನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಏನು ಮಣಿಪುರ್ ಗಲಭೆಗೆ ಕಾರಣ ಆಗಿತ್ತಲ್ವಾ, ಆ ವಿವಾದಿತ ಆದೇಶ ಏನಿದೆ, ಮೈತೇಯಿ ಸಮುದಾಯಕ್ಕೆ ಕೊಟ್ಟಂತಹ ST ಸ್ಟೇಟಸ್, ST ಪಟ್ಟಿಗೆ ಸೇರಿಸೋಕೆ ಅವಕಾಶ ಏನ್ ಕೊಟ್ಟಿದ್ರು ಅದನ್ನ ವಾಪಸ್ ಹಿಂದೆ ಪಡೆಯಲಾಗಿರುತ್ತೆ.
ಕೂಕಿ ಜನರು ಈಶಾನ್ಯ ಭಾರತದ ರಾಜ್ಯಗಳಾದಂತಹ ಮಣಿಪುರ್, ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ಮತ್ತು ನೆರೆಯ ಒಂದು ದೇಶಗಳಾದಂತಹ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ಗಳಲ್ಲಿ ಕಂಡುಬರುತ್ತೆ. ಕೂಕಿ ಭಾರತ, ಬಾಂಗ್ಲಾದೇಶ್, ಮಯನ್ಮಾರ್ಗಳ ಹಲವಾರು ಗುಡ್ಡಗಾಡು ಬುಡಕಟ್ಟುಗಳಲ್ಲಿ ಒಂದಾಗುತ್ತೆ. ಈಶಾನ್ಯ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಅವರು ಕಂಡು ಬರ್ತಾರೆ. ಆದರೆ ಅರುಣಾಚಲ ಪ್ರದೇಶವನ್ನ ಹೊರತುಪಡಿಸಿ, ಇದನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು. ಆಪ್ಷನ್ ಅಲ್ಲಿ ಅರುಣಾಚಲ ಪ್ರದೇಶ ಇತ್ತು ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಕು. ಅರುಣಾಚಲ ಪ್ರದೇಶದಲ್ಲಿ ಕೂಕಿ ಸಮುದಾಯ ಕಂಡು ಬರೋದಿಲ್ಲ. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಆರ್ಟಿಕಲ್ 370 ಅನ್ನುವಂತಹ ಚಿತ್ರ ಸುದ್ದಿಯಲ್ಲಿದೆ. ಇದರ ನಿರ್ದೇಶಕರು ಆದಿತ್ಯ ಸುಹಾತ್ ಜಂಬಾಲೆ. ಎರಡನೇದಾಗಿ, ಶರದ್ ಪವಾರ್ ಅವರ ಬಣಕ್ಕೆ ಎನ್ಸಿಪಿ ಪಕ್ಷ ಏನಿದೆ ಅದಕ್ಕೆ ಕಹಳೆ ಊದುತ್ತಿರುವಂತಹ ಮನುಷ್ಯನ ಚಿತ್ರವನ್ನ ಚಿಹ್ನೆಯಾಗಿ ನೀಡಲಾಗಿರುತ್ತೆ. ಸಮ್ಮಕ್ಕ ಸರಳಮ್ಮ ಜಾತ್ರೆ ದೇಶದ ಅತಿದೊಡ್ಡ ಬುಡಕಟ್ಟು ಹಬ್ಬ ಆಗಿದ್ದು ಇದನ್ನು ತೆಲಂಗಾಣದಲ್ಲಿ ಆಚರಿಸಲಾಗುತ್ತದೆ. ಸೊ ಇವಿಷ್ಟು ಇವತ್ತಿನ ಒಂದು ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಇನ್ನು ಜಾಯಿನ್ ಟು ಲರ್ನ್ ಆಪ್ ಮತ್ತು ಜಾಯಿನ್ ಟು ಲರ್ನ್ ವೆಬ್ಸೈಟ್ ನಲ್ಲಿ 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಅವೈಲೇಬಲ್ ಇರುತ್ತೆ. ಸೊ 250 ರೂಪೀಸ್ಗೆ 2 ಇಯರ್ಸ್ಗೆ 250 ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ. ಸೊ ಆಪ್ ಅನ್ನ ತಾವು ಚೆಕ್ ಮಾಡ್ಕೋಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಡಲಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.